ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ಇವತ್ತು ನೋಡಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರುಟೀನ್ನ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡ್ರಿ ಎದ್ದುಬಿಟ್ಟು ತಲೆಯೆಲ್ಲ ಬಾಚ್ಕೊಂಡು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು, ಕಸ ಗುಡಿಸ್ಬೇಕು. ಬನ್ನಿ, ನನ್ನ ಬ್ಲಾಗ್ ಇವತ್ತು ಹೇಗಿರುತ್ತೆ, ಏನೇನಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ, ಬಾಯ್. ಇವಾಗ ನೋಡ್ರಿ ಕಸನ ಗುಡಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಡೇನ ಇದರಿಂದನೇ ಸ್ಟಾರ್ಟ್ ಆಗ್ತಾಯಿದೆ ನೋಡ್ರಿಪ್ಪ. ಕಸ ಎಲ್ಲ ಗುಡಿಸಿದಾಯ್ತು. ಇವಾಗ ಕಿಚನ್ಗೆ ಎಂಟ್ರಿ ಕೊಡ್ತೀನಿ. ನೈಟೇ ನಾನು ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳು ವಾಶ್ ಮಾಡಿ ಇಟ್ಕೊತೀನಿ ನೋಡ್ರಿ. ಹಾಗಾಗಿ ಏನು ಕಿಚನಲ್ಲಿ ಕೆಲಸ ಇರೋಂಗಿಲ್ಲ. ಡೈರೆಕ್ಟ್ ಏನಾದರೂ ಅಡುಗೆ ಮಾಡ್ಕೊಳ್ಳೋದು ಅಷ್ಟೇ ಇರ್ತೈತಿ. ಹಾಗಾಗಿ ಇವಾಗ ಚಿನ್ನಿಗೆ ಮಾಲ್ಟ್ ಮಾಡಲಿಲ್ಲ. ಇವತ್ತು ಹಾಲೇ ಇತ್ತು, ಹಾಗಾಗಿ ಹಾಲು ಕುಡ್ಸೋಣ ಅಂತ ಹಾಲನ್ನ ಕೊಡ್ತಾಯಿದ್ದೀನಿ. ಈ ಕಡೆ ರೈಸ್ಗೂ ಇಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ ಆಲ್ರೆಡಿ ಡ್ಯೂಟಿಗೆ ಹೋಗಿದ್ದಾರೆ. ನಾನು ಮತ್ತು ಚಿನ್ನಿ ಇಬ್ಬರೇ ಇರೋದು. ಹಾಗಾಗಿ ಪುಳಿಯೋಗರೆ ಮಾಡೋಣ ಅಂತ ರೈಸ್ ಮಾಡ್ಕೊತಾ ಇದ್ದೀನಿ. ಇಬ್ರಿಗೂ ಆಗುತ್ತೆ, ಚಿನ್ನಿಗೆ ಮತ್ತು ನನಗೂ ಅಂತ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಇವಾಗ ನಾನು ನೀರಿಗೆ ಲೆಮನ್ನು ಮತ್ತು ಹನಿನೇ ಹಾಕ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ನೋಡ್ರಿಪ್ಪ. ಇವಾಗ ನೋಡ್ರಿ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಮಾಡಬೇಕು, ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೀನಿ. ರೈಸು ಕುದಿಲತ್ತದ, ಗೊಜ್ಜು ಮಾಡ್ಕೋಬೇಕು, ಪುಳಿಯೋಗರೆ ಗೊಜ್ಜು. ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್. ಇವಾಗ ನೋಡ್ರಿ ಆಯಿಲ್ ಇರಲಿಲ್ಲ, ಹಾಗಾಗಿ ಏನಂತಾರೆ ಫಿಲ್ ಮಾಡ್ಕೊಳತ್ತೀನಿ. ಪುಳಿಯೋಗರೆ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡಿಟ್ಟೀನಿ. ಪುಳಿಯೋಗರೆ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡೀನಿ ನೋಡ್ರಿ, ಆದ್ರೂ ಸ್ವಲ್ಪ ಶೇರ್ ಮಾಡ್ತಾಯಿದ್ದೀನಿ. ಶೇಂಗಾ ಬೀಜನ ಹಾಕಿ ಫಸ್ಟು ಫ್ರೈ ಮಾಡಿ ಎತ್ತಿಟ್ಕೊತೀನಿ, ಆಮೇಲೆ ಒಗ್ಗರಣೆನ ಹಾಕ್ಕೊತೀನಿ. ಅಂದರೆ ಪುಳಿಯೋಗರೆ ಚೆನ್ನಾಗಿ ಆಗುತ್ತೆ. ಇವಾಗ ಕಡಲೆ ಬೀಜನ ತೆಕ್ಕೊತಾ ಇದ್ದೀನಿ ನೋಡ್ರಿ. ಅದನ್ನು ಲಾಸ್ಟಿಗೆ ಹಾಕ್ಕೊತೀನಿ. ಅದಕ್ಕೋಸ್ಕರ ಅದನ್ನು ತೆಗೆದು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಅದೇ ಎಣ್ಣೆಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಪುಳಿಯೋಗರೆ ಪೌಡರು, ಹುಣಸೆ ಹಣ್ಣಿನ ರಸನೆಲ್ಲ ಹಾಕಿ ಒಂದು ಸಾರಿ ಫ್ರೈ ಮಾಡ್ಕೊತೀನಿ ನೋಡ್ರಿ. ಫ್ರೈ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ನಮ್ಮ ಪುಳಿಯೋಗರೆ ಗೊಜ್ಜು ರೆಡಿ ಆಗ್ತೈತಿ. ರೈಸ್ ಮಿಕ್ಸ್ ಮಾಡಿದ್ರೆ ಆಯ್ತು ನೋಡ್ರಿ, ನಮ್ಮ ಪುಳಿಯೋಗರೆ ರೆಡಿ ಆಯಿತು. ಚಿನ್ನಿ ಸ್ವಲ್ಪ ಖಾರ ತಿನ್ನಂಗಿಲ್ಲ, ಹಾಗಾಗಿ ಅವಳಿಗೆ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಗೊಜ್ಜನ್ನ. ಇವಾಗ ಅವಳಿಗೂ ತಿನ್ನಕ್ಕೆ ಕೊಡ್ತಾಯಿದ್ದೀನಿ ನೋಡ್ರಿ. ನಾನು ನೋಡ್ರಿ ಡೈಲಿ ಹೀಗೆ ಮಾಡ್ತೀನಿ. ಚಿನ್ನಿಗೆ ಆಟ ಆಡಿಸ್ಕೊತಾನೆ ನನ್ನ ಕೆಲಸನ ಮುಗಿಸ್ಕೊತೀನಿ. ಇಲ್ಲ ಅಂದರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳು ಇದ್ದವ್ರಿಗೆ ಗೊತ್ತಿರುತ್ತೆ ಏನು ಕಷ್ಟ ಅಂತ. ಅವ್ರನ್ನ ಹ್ಯಾಂಡಲ್ ಮಾಡಿಕೊಂಡು ಕೆಲಸ ಮಾಡೋದು ಅಂದರೆ ಅಷ್ಟು ಈಸಿ ಕೆಲಸ ಅಲ್ಲ, ಆದರೂ ಮಾಡಲೇಬೇಕಲ್ವ. ಹಾಗಾಗಿ ಅವಳು ಏನಾದರೂ ಒಂದು ನನಗೆ ಕ್ವಶನ್ ಕೇಳ್ತಾನೇ ಇರ್ತಾಳೆ. ಹಾಗೆ ಅವಳಿಗೆ ಆನ್ಸರ್ ಮಾಡಿಕೊಂಡು ಬಟ್ಟೆನ ಮಡ್ಚಿಡ್ತಾಯಿದ್ದೀನಿ. ಇವಾಗ ನೋಡ್ರಿ ಬಟ್ಟೆ ಎಲ್ಲ ಜೋಡಿಸಿ ಇಟ್ಟೆ. ಇವಾಗ ಗೀಜರ್ ಆನ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ. ಹಾಗೂ ಸ್ನಾನ ಮಾಡೋಕ್ಕೆ ಹೋಗ್ತೀನಲ್ವ, ಹಾಗಾಗಿ ಫೇಸ್ ಪ್ಯಾಕ್ ಹಾಕ್ಕೊಂಡು ಹೋಗೋಣ ಅಂತ. ಇದು ಮಾಸ್ಕ್ ಹಾಕ್ಕೊಳ್ಳೋಣ ಅಂತ ಇದೀನಿ ನೋಡ್ರಿ. ಫಸ್ಟ್ ಟೈಮ್ ತಗೊಂಬಂದಿರೋದು, ಹೇಗಿದೆ ಅಂತ ನನಗೂ ಗೊತ್ತಿಲ್ಲ. ಹಾಕ್ಕೊಳ್ಳೋಣ ಅಂತ. ಪ್ರೈಸ್ ಬಂದುಬಿಟ್ಟು 99 ರುಪೀಸು. ಬನ್ನಿ ಹಾಕ್ಕೊಳ್ಳೋಣ. ಹೆಂಗೂ ಸ್ನಾನ ಮಾಡೋಕ್ಕೆ ನೀರಿಗೆ ಆನ್ ಮಾಡಿದ್ದೀನಿ, ಎಲ್ಲ ಕೆಲಸನೂ ಆಗಿದೆ. ಹಾಗಾಗಿ ಮಾಸ್ಕ್ ಹಾಕ್ಕೊಂಡು ಒಟ್ಟಿಗೆ ಸ್ನಾನ ಮಾಡುವ ಅಂತ ಹಾಕ್ಕೊತಾ ಇದ್ದೀನಿ. ಈ ಮಾಸ್ಕ್ನ ನಾನು ಫಸ್ಟ್ ಟೈಮ್ ಹಾಕ್ಕೊಳತ್ತೀನಿ ನೋಡ್ರಿಪ್ಪ. ನಾನು ಒಂದು ಸಾರಿನೂ ಹಾಕ್ಕೊಂಡಿಲ್ಲ.
ಫಸ್ಟ್ ಟೈಮ್ ಟ್ರೈ ನೋಡೋಣ ಹೆಂಗಿರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನನಗೇನೋ ಚೆನ್ನಾಗಿ ಅನಿಸ್ತು. ಇವಾಗ ನೋಡಿರಿ ಫುಲ್ಲು ಕ್ಲೀನಾಗಿ ಮುಖಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 20 ನಿಮಿಷ ಇಲ್ಲ ಅಂದರೆ ಒಂದು 15 ನಿಮಿಷ ಬಿಡ್ಬೋದು. ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೋಡಿರಿ. ಮಾಯ್ಶ್ಚರೈಸರ್ನ ಹಚ್ತಾ ಇದ್ದೀನಿ. ಇವಾಗ ನೋಡಿರಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಯ್ತಲ್ಲ, ಇವಾಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಾಯಿದ್ದೀನಿ. ಫೈನಲ್ ಕೆಲಸ ಇದೆ ನೋಡ್ರಿಪ್ಪ. ಬಟ್ಟೆ ಒಂದು ವಾಶ್ ಆಯಿತು ಅಂದರೆ ಎಲ್ಲ ಕೆಲಸ ಮುಗ್ದಂಗೆ. ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ ಮಾಡ್ತೀನಿ ನಾನಂತೂ. ಇವಾಗ ಫೈನಲಿ ಬಟ್ಟೆ ಆಲ್ರೆಡಿ ನಾನು ಲಿಕ್ವಿಡ್ನ ಹಾಕಿದ್ದೀನಿ, ಬಟ್ ಕ್ಯಾಮ್ರಾ ರೆಕಾರ್ಡೇ ಆಗಿಲ್ಲ. ಹಾಗಾಗಿ ಇವಾಗ ಒಂದೇ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ 2 ತೋರಿಸ್ತಾ ಇದ್ದು, ಮುಂಚೆ ಹಾಕಿದ್ದೆ ನಾನು. ಅದಕ್ಕೆ ರೆಕಾರ್ಡ್ಗೋಸ್ಕರ ಮತ್ತೆ ಒಂದಿನ ಹಾಕ್ತಾಯಿದ್ದೀನಿ. ರೆಕಾರ್ಡೇ ಆಗಿಲ್ಲ, ಅದು ನಾನು ನೋಡೇ ಇಲ್ಲ. ಇವಾಗ ಬಟ್ಟೆನೂ ವಾಷಿಂಗ್ ಮಿಷಿನ್ ಹಾಕಿ ನೋಡ್ರಿಪ್ಪ. ಇವಾಗ ನೋಡ್ರಿ ಬಟ್ಟೆ ಕೂಡ ವಾಶ್ ಆಗಿದೆ. ಅದಕ್ಕೋಸ್ಕರ ಇವಾಗ ಮತ್ತೆ ಒಣಗಾಕ್ತಾಯಿದ್ದೀನಿ ಬಟ್ಟೆನ. ಇದು ನಮ್ಮ ಮನೆ ಎದುರುಗಡೆನೇ ಮಾಡಿಕೊಟ್ಟಿದ್ದಾರೆ ನಮ್ಮ ಓನರು, ಹಾಗಾಗಿ ಇಲ್ಲೇ ಹಾಕ್ತಾಯಿದ್ದೀನಿ. ಕೆಲವೊಂದು ಸತಿ ಮೇಲೆ ಹೋಗ್ತೀನಿ, ಟೆರೆಸ್ ಮೇಲೇನೂ ಪ್ಲೇಸ್ ಇರುತ್ತೆ. ನಾನು ಯಾವಾಗ ಒಂದು ಸಾರಿ ಹೋಗ್ತೀನಿ, ಆಲ್ಮೋಸ್ಟ್ ಇಲ್ಲೇ ಹಾಕ್ತೀನಿ. ಇವಾಗ ನೋಡಿರಿ ಚಿನ್ನಿಗೆ ಪಾಪ್ಕಾರ್ನ್ ಅಂತ ಹಂಗಾಗಿ ಪಾಪ್ಕಾರ್ನ್ ನೋಡಿರಿ ಫ್ರೆಂಡ್ಸ್. ಇವಾಗೆಲ್ಲ ಏನಂತಾರ ಕುಕ್ಕರ್ ಇಡ್ತೀನಿ ನೋಡ್ರಿ. ಇದೇನು ಬಟರೆಲ್ಲ ಇದು ಆಗ್ಬಿಟ್ಟದ ನೋಡ್ರಿ. ಈ ವೆದರ್ ಚಳಿಗೆ ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ದೀನಿ, ಒಂದು ಕೈಯಲ್ಲೇ ಹಾಕ್ತಾಯಿದ್ದೀನಿ. ಬರ್ತಾ ಇಲ್ಲ, ಹೆಂಗೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದಾಗಿತ್ತು ನೋಡಿರಿ ಬೆಳಗ್ಗೆಯಿಂದ ಈವ್ನಿಂಗ್ ರೂಟೀನು. ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.